ರಾಗದ ಭಗವತಿ ಅವ್ರ ಕಡೆ ಬರ್ತೀನಿ ನಾನು. ಸೊ ನಿಮ್ಮ ಫೇವ್ರೆಟ್ ನಟ ಯಾರು ಅಂತ, ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತಿದ್ರ? ನನಗೆ ದರ್ಶನ್ ಸರ್ ಇಷ್ಟ ಆ್ಯಂಡ್ ರವಿಚಂದ್ರನ್ ಸರ್ ಇಷ್ಟ. ಸೊ ನನಗೆ ಇವರಿಬ್ಬರನ್ನೂ ನಾನು ಯಾವತ್ತೂ ಮೀಟ್ ಮಾಡಿಲ್ಲ. ನಾನು ದರ್ಶನ್ ಸರ್ನ ಮೀಟ್ ಮಾಡಿದ್ದುಂಟು, ಒಂದು ಡಬ್ಬಿಂಗ್ ಹೋದಾಗ ಮೀಟ್ ಮಾಡಿದ್ದುಂಟು. ಬಟ್ ಅವಾಗ ನಾನು ಜಾಸ್ತಿ ಏನೂ ಮಾತಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಈಗ ಸಡನ್ನಾಗಿ ಯಾರೋ ಒಬ್ಬರು ದೊಡ್ಡ ಆರ್ಟಿಸ್ಟ್ ಮುಂದೆ ಬಂದಾಗ ಅದೇನು ಮಾತುಗಳು ಬರಲ್ವಲ್ಲ. ಸೊ ಹಾಗಾಯಿತು ಅವತ್ತು. ನನಗೆ ಮಾತಾಡಬೇಕು ಅಂತ ಅಂದ್ಕೊಂಡವಳು ಮುಂದೆನೇ ಇದ್ದರು, ಇಷ್ಟಿಷ್ಟೇ ದೂರದಲ್ಲಿದ್ದಿದ್ದು. ಅಷ್ಟಿದ್ರೂ ಕೂಡ ನಾನು ಸರಿಯಾಗಿ ಮಾತಾಡಲಿಲ್ಲ. ಹೇಗಿದ್ದೀರಾ ಸರ್ ಅಂತ ಅಷ್ಟೇ ಕೇಳಿದ್ದು. ಸೊ ಅದೊಂದು ಬೇಜಾರಿದೆ ನನಗೆ ದರ್ಶನ್ ಸರ್ ಜೊತೆ ಮಾತಾಡಿದ್ದು. ಬಟ್ ರವಿಚಂದ್ರನ್ ಸರ್ನ ನಾನು ಇಲ್ಲಿವರೆಗೂ ಮೀಟ್ ಮಾಡಿಲ್ಲ. ಐ ಹೋಪ್ ಅವ್ರನ್ನ ಒಂದ್ಸಲ ಮೀಟ್ ಮಾಡ್ತೀನಿ, ಮಾತಾಡಿಸ್ತೀನಿ ಅಂತ ಹೇಳಿ. ಇನ್ ಕೇಸ್ ರವಿ ಸರ್ ಈಗಾಗಲೇ ಪ್ರೇಮಲೋಕ 2 ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಅದರಲ್ಲಿ ಹೀರೋಯಿನ್ ಆಗಿ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಹೆಂಗ್ ಅನ್ಸುತ್ತೆ ಅಂತ? ದೊಡ್ಡ ಟ್ರೆಷರ್ ಸಿಕ್ತ ಹಾಗಾಗ್ಬಿಡತ್ತೆ ನನಗಂತೂ. ನಾನು ತುಂಬಾನೇ ಇಷ್ಟಪಡುವಂಥ ಆ್ಯಕ್ಟರ್ ರವಿಚಂದ್ರನ್ ಸರ್ ಅವರು. ಅವರ ಪ್ರತಿಯೊಂದು ಸಾಂಗ್ಸು ಇಷ್ಟ ನನಗೆ. ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ನಂಗೆ ಎಲ್ಲವೂ ಇಷ್ಟ. ರವಿಚಂದ್ರನ್ ಸರ್ ಮಾಡೋದೆಲ್ಲ ಅದೊಂದು ಏನಂತಾರೆ, ಅಂದರೆ ಒಂಥರ ಕ್ರಶ್ ಥರ ರವಿಚಂದ್ರನ್ ಸರ್ ನನಗೆ. ಸೊ ತುಂಬ ಖುಷಿ ಆಗುತ್ತೆ ಆ ಥರದ್ದೇನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ. ಆಬ್ವಿಯಸ್ಲಿ ಮಾಡೇ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.